ಇವರ ಬಂಧನ ಆಯಿತು ಸಿಐಡಿ ಅಧಿಕಾರಿಗಳಿಂದ. ಕಸ್ಟಡಿಗೂ ಕೂಡ ನ್ಯಾಯಾಧೀಶರು ಕೊಟ್ಟಿದ್ದಾರೆ. ಹಾಗಾಗಿ ಇವತ್ತು ಡ್ರಿಲ್ ಮುಂದುವರೆಸಿದ್ದಾರೆ ಸಿಐಡಿ ಅಧಿಕಾರಿಗಳು. ರಾಜು ಕಪ್ನೂರ್ಗೆ ಪ್ರಶ್ನೆಗಳ ಮೇಲೆ ಪ್ರಶ್ನೆಗಳನ್ನ ಕೇಳ್ತಿದ್ದಾರೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ಬೀದರ್ನ ಅಜ್ಞಾತ ಸ್ಥಳದಲ್ಲಿ ಸಿಐಡಿ ಅಧಿಕಾರಿಗಳ ವಿಚಾರಣೆ ಆಗ್ತಾ ಇದೆ. ಸಚಿವ ಪ್ರಿಯಾಂಕ್ ಖರ್ಗೆ ಸಂಕಷ್ಟ ಎದುರಾಗುತ್ತಾ ಅವರಿಗೆ ಅನ್ನುವಂಥ ಪ್ರಶ್ನೆ ಕೂಡ ಇದೆ. ಇವತ್ತು ಸಂಜೆ 5 ಬಂಧಿತರನ್ನ ಕೂಡ ಬೆಂಗಳೂರಿಗೆ ಶಿಫ್ಟ್ ಮಾಡೋ ಸಾಧ್ಯತೆ ಇದೆ. ನಾಳೆಯಿಂದ ಬೆಂಗಳೂರಿನಲ್ಲಿ ಮತ್ತಷ್ಟು ವಿಚಾರಣೆ ಮಾಡೋ ಸಾಧ್ಯತೆ ಇದೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ಗುತ್ತಿಗೆದಾರ ಸಚಿನ್ ಪಂಚಾಳ ಆತ್ಮಹತ್ಯೆ ಕೇಸ್ಗೆ ಸಂಬಂಧಪಟ್ಟಂತೆ ಆರೋಪ ಎದುರಿಸ್ತಾ ಇರುವಂತಹ ರಾಜು ಕಪ್ನೂರ್ ಸೇರಿ 5 ಸಿಐಡಿ ವಶದಲ್ಲಿ. ಇವತ್ತು ಇಡೀ ದಿನ ಕೂಡ ಅವರ ವಿಚಾರಣೆ ಇರುತ್ತೆ. ಅವರ ವಿಚಾರಣೆಯ ಸಂದರ್ಭದಲ್ಲಿ ಹೊರಬರುವಂತಹ ಮಾಹಿತಿ ಸಚಿವ ಪ್ರಿಯಾಂಕ್ ಖರ್ಗೆ ಅವರಿಗೆ ಕುತ್ತು ತರಬಹುದಾ, ಈ ಪ್ರಶ್ನೆ ಇದೆ. ಬಟ್ ನಿನ್ನೆ ಸಿಐಡಿ ಕಚೇರಿಗೆ ವಿಚಾರಣೆಗೆ ಬಂದಾಗ ನೋಟಿಸ್ ಕೊಟ್ಟು 4 ದಿನ ಆಯಿತು. ಈಗ ನಿನ್ನೆ ಅವರು ಸಿಐಡಿ ಕಚೇರಿಗೆ ಬಂದಿದ್ರು ವಿಚಾರಣೆಗೆ ಹಾಜರಾಗೋದಕ್ಕೆ. ನಂತರ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಿದ್ರು, ಕಸ್ಟಡಿ ಕೇಳಿದ್ರು. ಸಿಐಡಿ ಅಧಿಕಾರಿಗಳು ಕಸ್ಟಡಿಗೆ ನೀಡಿ ಆದೇಶವನ್ನು ಕೂಡ ನೀಡಿದ್ದಾರೆ. 5 ಜನ ಆರೋಪಿಗಳು ಒಟ್ಟು. ಹಾಗಾಗಿ ಇವತ್ತು ಅಲ್ಲಿ ವಿಚಾರಣೆ ಆದರೆ ಅವ್ರನ್ನ ಮತ್ತೆ ನಾಳೆ ಬೆಂಗಳೂರಿಗೆ ಕರೆ ತಂದು ವಿಚಾರಣೆಗೆ ಒಳಪಡಿಸೋ ಸಾಧ್ಯತೆ ಇದೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ಟೆಂಡರ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಮಿಷನ್ ಕೇಳಿದ್ರು ಅನ್ನುವಂಥ ಗಂಭೀರ ಆರೋಪ ಸಚಿನ್ ಪಂಚಾಳ ಅವರು ಡೆತ್ ನೋಟ್ನಲ್ಲಿ ಉಲ್ಲೇಖ ಮಾಡಿದ್ದಾರೆ. ಅದರಲ್ಲಿ ರಾಜು ಕಪ್ನೂರ್ ಅವರ ಹೆಸರೇ ಮುನ್ನೆಲೆಯಲ್ಲಿದೆ. ಹಾಗಾಗಿ ಅದರಿಂದ ಕಂಟಕ ಎದುರಾಗುತ್ತಾ? ನಿಜಕ್ಕೂ ಟೆಂಡರ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಮಿಷನ್ ಪಡ್ಕೊಂಡಿದ್ರಾ, ಕೇಳಿದ್ರಾ, ಡಿಮ್ಯಾಂಡ್ ಇಟ್ಟಿದ್ರಾ, ಒತ್ತಡ ಹಾಕಿದ್ರಾ, ಇಂಥ ಪ್ರಶ್ನೆಗಳಿದೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಮಲ್ಲಿಕಾರ್ಜುನ ಮರಕಲೆ ದೂರವಾಣಿ ಸಂಪರ್ಕದಲ್ಲಿ. ಮಲ್ಲಿಕಾರ್ಜುನ್, ಸಿಐಡಿ ಅಧಿಕಾರಿಗಳ ತನಿಖೆ ಯಾವ ರೀತಿ ಸಾಗ್ತಾ ಇದೆ? ಹೌದು ಶ್ರುತಿ, ಇಡೀ ರಾಜ್ಯದಲ್ಲೇ ಭಾರಿ ಕುತೂಹಲ ಕೇಳಿಸಿರುವ ಸಚಿನ್ ಆತ್ಮಹತ್ಯೆ ಪ್ರಕರಣ ಈಗಾಗಲೇ ಆ ಪ್ರಕರಣದ ಪ್ರಮುಖ ಆರೋಪಿಗಳು ರಾಜು ಕಪ್ನೂರ್ ಸೇರಿದಂತೆ 5 ಜನ ಆರೋಪಿಗಳು ನಿನ್ನೆ ಸಿಐಡಿ ಮುಂದೆ ಹಾಜರಾಗ್ತಾರೆ. ಆ 5 ಜನ ಆರೋಪಿಗಳನ್ನ ಸಿಐಡಿ ಅಧಿಕಾರಿಗಳು ವಶಕ್ಕೆ ತಗೊಳ್ಳೋ ಮೂಲಕ ಈಗಾಗಲೇ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸ್ತಾರೆ. ನ್ಯಾಯಾಧೀಶರು 5 ದಿನಗಳ ಕಾಲ ಏನದಂದ್ರೆ ಸಿಐಡಿ ಅಧಿಕಾರಿಗಳ ವಶಕ್ಕೆ ಈಗಾಗಲೇ ನ್ಯಾಯಾಧೀಶರ ವಶಕ್ಕೆ ಕೊಡ್ತಾರೆ. ಈ ಬೀದರಲ್ಲಿ ಅಂದ್ರೆ ನಿನ್ನೆ ರಾತ್ರಿಯೇ ಬೀದರಿಂದ ಬೆಂಗಳೂರಿಗೆ ಏನದಂದ್ರೆ ಸಿಐಡಿ ಅಧಿಕಾರಿಗಳು 5 ಜನ ಆರೋಪಿಗಳನ್ನ ಕರೆದುಕೊಂಡು ಹೋಗಲಿದ್ದಾರೆ ಎಂಬ ಮಾಹಿತಿ ಇತ್ತು. ಆದ್ರೆ ಬೀದರಲ್ಲೇ ಏನಂದ್ರೆ ಅವರು ಬೀದರಲ್ಲೇ ಆ ಒಂದು 5 ಜನ ಆರೋಪಿಗಳನ್ನ ವಿಚಾರಣೆ ನಡೆಸ್ತಾ ಇದ್ದಾರೆ. ರಹಸ್ಯ ಸ್ಥಳದಲ್ಲಿ ವಿಚಾರಣೆ ನಡೆಸ್ತಾ ಇದ್ದಾರೆ ಅಂತ ಹೇಳ್ಬೋದು. ಟೋಟಲ್ ಡೆತ್ ನೋಟದಲ್ಲಿ ಈಗಾಗಲೇ 8 ಜನ ಆರೋಪಿಗಳ ಹೆಸರು ಇದೆ. ಅದರಲ್ಲಿ 5 ಜನ ಆರೋಪಿಗಳು ಈಗಾಗಲೇ ಸಿಐಡಿ ಬಂಧಿಸಿದ್ದಾರೆ ಅಂತ ಹೇಳ್ಬೋದು. ಟೋಟಲಿ ಡೆತ್ ನೋಟದಲ್ಲಿ ಇದ್ದಂತ ವಿಷಯ ಇರ್ಬೋದು, ಟೆಂಡರ್ ಯಾವ ರೀತಿ ಇರ್ಬೋದು, ಟೆಂಡರ್ ಹಣ ವಿಚಾರ ಇರ್ಬೋದು, ಮತ್ತೆ ಈಗಾಗಲೇ ಒಳಗಡೆ 4 ಜನ ಅಂದ್ರೆ ಕಲಬುರಗಿ ಒಬ್ಬರು ಶಾಸಕ ಸೇರಿದಂತೆ, ಸ್ವಾಮೀಜಿ ಸೇರಿದಂತೆ 4 ಜನರಿಗೆ ಕೊಲೆ ಮಾಡ್ತೀವಿ ಸುಪಾರಿ ಕೊಟ್ಟರ ಅಂತ ವಿಷಯ ಇರ್ಬೋದು. ಪ್ರತಿಯೊಂದು ವಿಷಯಗಳೇನದಂದ್ರ ಈಗಾಗಲೇ ಸಿಐಡಿ ಅಧಿಕಾರಿಗಳು, ಸಿಐಡಿ ಡಿಜಿಪಿ ಸೇರಿದಂತೆ ಸಿಐಡಿ ಡಿವೈಎಸ್ಪಿ ಆ ಒಂದು ಸಚಿನ್ ಕುಟುಂಬಸ್ಥರ ಹೇಳಿಕೆ ಕೂಡ ತಗೊಂಡಿದ್ದಾರೆ. ಆ ಹೇಳಿಕೆ ಹಿನ್ನೆಲೆಯಲ್ಲಿ ಆ ಹೇಳಿಕೆ ಇವ್ರ ಹೇಳಿಕೆ ಕೂಡ ಏನಾದ್ರು ಪ್ರತಿಯೊಂದು ಪ್ರಶ್ನೆ ಮೇಲೆ ಪ್ರಶ್ನೆ ಮಾಡೋ ಮೂಲಕ ತೀವ್ರ ವಿಚಾರಣೆ ರಹಸ್ಯ ಸ್ಥಳದಲ್ಲಿ ನಡೆಸ್ತಾ ಇದ್ದಾರೆ ಅನ್ನೋದು ಮಾಹಿತಿ ಲಭ್ಯ ಆಗ್ತದೆ ಅಂತ ಹೇಳ್ಬೋದು ಶ್ರುತಿ. ಓಕೆ ಮಲ್ಲಿಕಾರ್ಜುನ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ. ಇವರ ಬಂಧನ ಆಯಿತು ಸಿಐಡಿ ಅಧಿಕಾರಿಗಳಿಂದ. ಕಸ್ಟಡಿಗೂ ಕೂಡ ನ್ಯಾಯಾಧೀಶರು ಕೊಟ್ಟಿದ್ದಾರೆ. ಹಾಗಾಗಿ ಇವತ್ತು ಡ್ರಿಲ್ ಮುಂದುವರೆಸಿದ್ದಾರೆ ಸಿಐಡಿ ಅಧಿಕಾರಿಗಳು. ರಾಜು ಕಪ್ನೂರ್ಗೆ ಪ್ರಶ್ನೆಗಳ ಮೇಲೆ ಪ್ರಶ್ನೆಗಳನ್ನ ಕೇಳ್ತಿದ್ದಾರೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ಬೀದರ್ನ ಅಜ್ಞಾತ ಸ್ಥಳದಲ್ಲಿ ಸಿಐಡಿ ಅಧಿಕಾರಿಗಳ ವಿಚಾರಣೆ ಆಗ್ತಾ ಇದೆ. ಸಚಿವ ಪ್ರಿಯಾಂಕ್ ಖರ್ಗೆ ಸಂಕಷ್ಟ ಎದುರಾಗುತ್ತಾ ಅವರಿಗೆ ಅನ್ನುವಂಥ ಪ್ರಶ್ನೆ ಕೂಡ ಇದೆ. ಇವತ್ತು ಸಂಜೆ 5 ಬಂಧಿತರನ್ನ ಕೂಡ ಬೆಂಗಳೂರಿಗೆ ಶಿಫ್ಟ್ ಮಾಡೋ ಸಾಧ್ಯತೆ ಇದೆ. ನಾಳೆಯಿಂದ ಬೆಂಗಳೂರಿನಲ್ಲಿ ಮತ್ತಷ್ಟು ವಿಚಾರಣೆ ಮಾಡೋ ಸಾಧ್ಯತೆ ಇದೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ಗುತ್ತಿಗೆದಾರ ಸಚಿನ್ ಪಂಚಾಳ ಆತ್ಮಹತ್ಯೆ ಕೇಸ್ಗೆ ಸಂಬಂಧಪಟ್ಟಂತೆ ಆರೋಪ ಎದುರಿಸ್ತಾ ಇರುವಂತಹ ರಾಜು ಕಪ್ನೂರ್ ಸೇರಿ 5 ಸಿಐಡಿ ವಶದಲ್ಲಿ. ಇವತ್ತು ಇಡೀ ದಿನ ಕೂಡ ಅವರ ವಿಚಾರಣೆ ಇರುತ್ತೆ. ಅವರ ವಿಚಾರಣೆಯ ಸಂದರ್ಭದಲ್ಲಿ ಹೊರಬರುವಂತಹ ಮಾಹಿತಿ ಸಚಿವ ಪ್ರಿಯಾಂಕ್ ಖರ್ಗೆ ಅವರಿಗೆ ಕುತ್ತು ತರಬಹುದಾ, ಈ ಪ್ರಶ್ನೆ ಇದೆ. ಬಟ್ ನಿನ್ನೆ ಸಿಐಡಿ ಕಚೇರಿಗೆ ವಿಚಾರಣೆಗೆ ಬಂದಾಗ ನೋಟಿಸ್ ಕೊಟ್ಟು 4 ದಿನ ಆಯಿತು. ಈಗ ನಿನ್ನೆ ಅವರು ಸಿಐಡಿ ಕಚೇರಿಗೆ ಬಂದಿದ್ರು ವಿಚಾರಣೆಗೆ ಹಾಜರಾಗೋದಕ್ಕೆ. ನಂತರ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಿದ್ರು, ಕಸ್ಟಡಿ ಕೇಳಿದ್ರು. ಸಿಐಡಿ ಅಧಿಕಾರಿಗಳು ಕಸ್ಟಡಿಗೆ ನೀಡಿ ಆದೇಶವನ್ನು ಕೂಡ ನೀಡಿದ್ದಾರೆ. 5 ಜನ ಆರೋಪಿಗಳು ಒಟ್ಟು. ಹಾಗಾಗಿ ಇವತ್ತು ಅಲ್ಲಿ ವಿಚಾರಣೆ ಆದರೆ ಅವ್ರನ್ನ ಮತ್ತೆ ನಾಳೆ ಬೆಂಗಳೂರಿಗೆ ಕರೆ ತಂದು ವಿಚಾರಣೆಗೆ ಒಳಪಡಿಸೋ ಸಾಧ್ಯತೆ ಇದೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ಟೆಂಡರ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಮಿಷನ್ ಕೇಳಿದ್ರು ಅನ್ನುವಂಥ ಗಂಭೀರ ಆರೋಪ ಸಚಿನ್ ಪಂಚಾಳ ಅವರು ಡೆತ್ ನೋಟ್ನಲ್ಲಿ ಉಲ್ಲೇಖ ಮಾಡಿದ್ದಾರೆ. ಅದರಲ್ಲಿ ರಾಜು ಕಪ್ನೂರ್ ಅವರ ಹೆಸರೇ ಮುನ್ನೆಲೆಯಲ್ಲಿದೆ. ಹಾಗಾಗಿ ಅದರಿಂದ ಕಂಟಕ ಎದುರಾಗುತ್ತಾ?
ನಿಜಕ್ಕೂ ಟೆಂಡರ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಮಿಷನ್ ಪಡ್ಕೊಂಡಿದ್ರಾ, ಕೇಳಿದ್ರಾ, ಡಿಮ್ಯಾಂಡ್ ಇಟ್ಟಿದ್ರಾ, ಒತ್ತಡ ಹಾಕಿದ್ರಾ, ಇಂಥ ಪ್ರಶ್ನೆಗಳಿದೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಮಲ್ಲಿಕಾರ್ಜುನ ಮರಕಲೆ ದೂರವಾಣಿ ಸಂಪರ್ಕದಲ್ಲಿ. ಮಲ್ಲಿಕಾರ್ಜುನ್, ಸಿಐಡಿ ಅಧಿಕಾರಿಗಳ ತನಿಖೆ ಯಾವ ರೀತಿ ಸಾಗ್ತಾ ಇದೆ? ಹೌದು ಶ್ರುತಿ, ಇಡೀ ರಾಜ್ಯದಲ್ಲೇ ಭಾರಿ ಕುತೂಹಲ ಕೇಳಿಸಿರುವ ಸಚಿನ್ ಆತ್ಮಹತ್ಯೆ ಪ್ರಕರಣ ಈಗಾಗಲೇ ಆ ಪ್ರಕರಣದ ಪ್ರಮುಖ ಆರೋಪಿಗಳು ರಾಜು ಕಪ್ನೂರ್ ಸೇರಿದಂತೆ 5 ಜನ ಆರೋಪಿಗಳು ನಿನ್ನೆ ಸಿಐಡಿ ಮುಂದೆ ಹಾಜರಾಗ್ತಾರೆ. ಆ 5 ಜನ ಆರೋಪಿಗಳನ್ನ ಸಿಐಡಿ ಅಧಿಕಾರಿಗಳು ವಶಕ್ಕೆ ತಗೊಳ್ಳೋ ಮೂಲಕ ಈಗಾಗಲೇ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸ್ತಾರೆ. ನ್ಯಾಯಾಧೀಶರು 5 ದಿನಗಳ ಕಾಲ ಏನದಂದ್ರೆ ಸಿಐಡಿ ಅಧಿಕಾರಿಗಳ ವಶಕ್ಕೆ ಈಗಾಗಲೇ ನ್ಯಾಯಾಧೀಶರ ವಶಕ್ಕೆ ಕೊಡ್ತಾರೆ. ಈ ಬೀದರಲ್ಲಿ ಅಂದ್ರೆ ನಿನ್ನೆ ರಾತ್ರಿಯೇ ಬೀದರಿಂದ ಬೆಂಗಳೂರಿಗೆ ಏನದಂದ್ರೆ ಸಿಐಡಿ ಅಧಿಕಾರಿಗಳು 5 ಜನ ಆರೋಪಿಗಳನ್ನ ಕರೆದುಕೊಂಡು ಹೋಗಲಿದ್ದಾರೆ ಎಂಬ ಮಾಹಿತಿ ಇತ್ತು. ಆದ್ರೆ ಬೀದರಲ್ಲೇ ಏನಂದ್ರೆ ಅವರು ಬೀದರಲ್ಲೇ ಆ ಒಂದು 5 ಜನ ಆರೋಪಿಗಳನ್ನ ವಿಚಾರಣೆ ನಡೆಸ್ತಾ ಇದ್ದಾರೆ. ರಹಸ್ಯ ಸ್ಥಳದಲ್ಲಿ ವಿಚಾರಣೆ ನಡೆಸ್ತಾ ಇದ್ದಾರೆ ಅಂತ ಹೇಳ್ಬೋದು. ಟೋಟಲ್ ಡೆತ್ ನೋಡದಲ್ಲಿ ಈಗಾಗಲೇ 8 ಜನ ಆರೋಪಿಗಳ ಹೆಸರು ಇದೆ. ಅದರಲ್ಲಿ 5 ಜನ ಆರೋಪಿಗಳು ಈಗಾಗಲೇ ಸಿಐಡಿ ಬಂಧಿಸಿದ್ದಾರೆ ಅಂತ ಹೇಳ್ಬೋದು. ಟೋಟಲಿ ಡೆತ್ ನೋಡದಲ್ಲಿ ಇದ್ದಂತ ವಿಷಯ ಇರ್ಬೋದು, ಟೆಂಡರ್ ಯಾವ ರೀತಿ ಇರ್ಬೋದು, ಟೆಂಡರ್ ಹಣ ವಿಚಾರ ಇರ್ಬೋದು, ಮತ್ತೆ ಈಗಾಗಲೇ ಒಳಗಡೆ 4 ಜನ ಅಂದ್ರೆ ಕಲಬುರಗಿ ಒಬ್ಬರು ಶಾಸಕ ಸೇರಿದಂತೆ, ಸ್ವಾಮೀಜಿ ಸೇರಿದಂತೆ 4 ಜನರಿಗೆ ಕೊಲೆ ಮಾಡ್ತೀವಿ ಸುಪಾರಿ ಕೊಟ್ಟರ ಅಂತ ವಿಷಯ ಇರ್ಬೋದು. ಪ್ರತಿಯೊಂದು ವಿಷಯಗಳೇನದಂದ್ರೆ ಈಗಾಗಲೇ ಸಿಐಡಿ ಅಧಿಕಾರಿಗಳು, ಸಿಐಡಿ ಡಿಜಿಪಿ ಸೇರಿದಂತೆ ಸಿಐಡಿ ಡಿವೈಎಸ್ಪಿ ಆ ಒಂದು ಸಚಿನ್ ಕುಟುಂಬಸ್ಥರ ಹೇಳಿಕೆ ಕೂಡ ತಗೊಂಡಿದ್ದಾರೆ. ಆ ಹೇಳಿಕೆ ಹಿನ್ನೆಲೆಯಲ್ಲಿ ಆ ಹೇಳಿಕೆ ಇವ್ರ ಹೇಳಿಕೆ ಕೂಡ ಏನಾದ್ರು ಪ್ರತಿಯೊಂದು ಪ್ರಶ್ನೆ ಮೇಲೆ ಪ್ರಶ್ನೆ ಮಾಡೋ ಮೂಲಕ ತೀವ್ರ ವಿಚಾರಣೆ ರಹಸ್ಯ ಸ್ಥಳದಲ್ಲಿ ನಡೆಸ್ತಾ ಇದ್ದಾರೆ ಅನ್ನೋದು ಮಾಹಿತಿ ಲಭ್ಯ ಆಗ್ತದೆ ಅಂತ ಹೇಳ್ಬೋದು ಶ್ರುತಿ. ಓಕೆ ಮಲ್ಲಿಕಾರ್ಜುನ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ. ಇವರ ಬಂಧನ ಆಯಿತು ಸಿಐಡಿ ಅಧಿಕಾರಿಗಳಿಂದ. ಕಸ್ಟಡಿಗೂ ಕೂಡ ನ್ಯಾಯಾಧೀಶರು ಕೊಟ್ಟಿದ್ದಾರೆ. ಹಾಗಾಗಿ ಇವತ್ತು ಡ್ರಿಲ್ ಮುಂದುವರೆಸಿದ್ದಾರೆ ಸಿಐಡಿ ಅಧಿಕಾರಿಗಳು. ರಾಜು ಕಪ್ನೂರ್ಗೆ ಪ್ರಶ್ನೆಗಳ ಮೇಲೆ ಪ್ರಶ್ನೆಗಳನ್ನ ಕೇಳ್ತಿದ್ದಾರೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ಬೀದರ್ನ ಅಜ್ಞಾತ ಸ್ಥಳದಲ್ಲಿ ಸಿಐಡಿ ಅಧಿಕಾರಿಗಳ ವಿಚಾರಣೆ ಆಗ್ತಾ ಇದೆ. ಸಚಿವ ಪ್ರಿಯಾಂಕ್ ಖರ್ಗೆ ಸಂಕಷ್ಟ ಎದುರಾಗುತ್ತಾ ಅವರಿಗೆ ಅನ್ನುವಂಥ ಪ್ರಶ್ನೆ ಕೂಡ ಇದೆ. ಇವತ್ತು ಸಂಜೆ 5 ಬಂಧಿತರನ್ನ ಕೂಡ ಬೆಂಗಳೂರಿಗೆ ಶಿಫ್ಟ್ ಮಾಡೋ ಸಾಧ್ಯತೆ ಇದೆ. ನಾಳೆಯಿಂದ ಬೆಂಗಳೂರಿನಲ್ಲಿ ಮತ್ತಷ್ಟು ವಿಚಾರಣೆ ಮಾಡೋ ಸಾಧ್ಯತೆ ಇದೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ಗುತ್ತಿಗೆದಾರ ಸಚಿನ್ ಪಂಚಾಳ ಆತ್ಮಹತ್ಯೆ ಕೇಸ್ಗೆ ಸಂಬಂಧಪಟ್ಟಂತೆ ಆರೋಪ ಎದುರಿಸ್ತಾ ಇರುವಂತಹ ರಾಜು ಕಪ್ನೂರ್ ಸೇರಿ 5 ಸಿಐಡಿ ವಶದಲ್ಲಿ. ಇವತ್ತು ಇಡೀ ದಿನ ಕೂಡ ಅವರ ವಿಚಾರಣೆ ಇರುತ್ತೆ. ಅವರ ವಿಚಾರಣೆಯ ಸಂದರ್ಭದಲ್ಲಿ ಹೊರಬರುವಂತಹ ಮಾಹಿತಿ ಸಚಿವ ಪ್ರಿಯಾಂಕ್ ಖರ್ಗೆ ಅವರಿಗೆ ಕುತ್ತು ತರಬಹುದಾ, ಈ ಪ್ರಶ್ನೆ ಇದೆ. ಬಟ್ ನಿನ್ನೆ ಸಿಐಡಿ ಕಚೇರಿಗೆ ವಿಚಾರಣೆಗೆ ಬಂದಾಗ ನೋಟಿಸ್ ಕೊಟ್ಟು 4 ದಿನ ಆಯಿತು. ಈಗ ನಿನ್ನೆ ಅವರು ಸಿಐಡಿ ಕಚೇರಿಗೆ ಬಂದಿದ್ರು ವಿಚಾರಣೆಗೆ ಹಾಜರಾಗುವುದಕ್ಕೆ. ನಂತರ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಿದ್ರು, ಕಸ್ಟಡಿ ಕೇಳಿದ್ರು. ಸಿಐಡಿ ಅಧಿಕಾರಿಗಳು ಕಸ್ಟಡಿಗೆ ನೀಡಿ ಆದೇಶವನ್ನು ಕೂಡ ನೀಡಿದ್ದಾರೆ. 5 ಜನ ಆರೋಪಿಗಳು ಒಟ್ಟು. ಹಾಗಾಗಿ ಇವತ್ತು ಅಲ್ಲಿ ವಿಚಾರಣೆ ಆದರೆ ಅವ್ರನ್ನ ಮತ್ತೆ ನಾಳೆ ಬೆಂಗಳೂರಿಗೆ ಕರೆ ತಂದು ವಿಚಾರಣೆಗೆ ಒಳಪಡಿಸೋ ಸಾಧ್ಯತೆ ಇದೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ಟೆಂಡರ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಮಿಷನ್ ಕೇಳಿದ್ರು ಅನ್ನುವಂಥ ಗಂಭೀರ ಆರೋಪ ಸಚಿನ್ ಪಂಚಾಳ ಅವರು ಡೆತ್ ನೋಟ್ನಲ್ಲಿ ಉಲ್ಲೇಖ ಮಾಡಿದ್ದಾರೆ. ಅದರಲ್ಲಿ ರಾಜು ಕಪ್ನೂರ್ ಅವರ ಹೆಸರೇ ಮುನ್ನೆಲೆಯಲ್ಲಿದೆ. ಹಾಗಾಗಿ ಅದರಿಂದ ಕಂಟಕ ಎದುರಾಗುತ್ತಾ, ನಿಜಕ್ಕೂ ಟೆಂಡರ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಮಿಷನ್ ಪಡ್ಕೊಂಡಿದ್ರಾ, ಕೇಳಿದ್ರಾ, ಡಿಮ್ಯಾಂಡ್ ಇಟ್ಟಿದ್ರಾ, ಒತ್ತಡ ಹಾಕಿದ್ರಾ, ಇಂಥ ಪ್ರಶ್ನೆಗಳಿದೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಮಲ್ಲಿಕಾರ್ಜುನ ಮರಕಲೆ ದೂರವಾಣಿ ಸಂಪರ್ಕದಲ್ಲಿ. ಮಲ್ಲಿಕಾರ್ಜುನ್, ಸಿಐಡಿ ಅಧಿಕಾರಿಗಳ ತನಿಖೆ ಯಾವ ರೀತಿ ಸಾಗ್ತಾ ಇದೆ? ಹೌದು ಶ್ರುತಿ, ಇಡೀ ರಾಜ್ಯದಲ್ಲೇ ಭಾರಿ ಕುತೂಹಲ ಕೇಳಿಸಿರುವ ಸಚಿನ್ ಆತ್ಮಹತ್ಯೆ ಪ್ರಕರಣ ಈಗಾಗಲೇ ಆ ಪ್ರಕರಣದ ಪ್ರಮುಖ ಆರೋಪಿಗಳು ರಾಜು ಕಪ್ನೂರ್ ಸೇರಿದಂತೆ 5 ಜನ ಆರೋಪಿಗಳು ನಿನ್ನೆ ಸಿಐಡಿ ಮುಂದೆ ಹಾಜರಾಗ್ತಾರೆ. ಆ 5 ಜನ ಆರೋಪಿಗಳನ್ನ ಸಿಐಡಿ ಅಧಿಕಾರಿಗಳು ವಶಕ್ಕೆ ತಗೊಳ್ಳೋ ಮೂಲಕ ಈಗಾಗಲೇ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸ್ತಾರೆ. ನ್ಯಾಯಾಧೀಶರು 5 ದಿನಗಳ ಕಾಲ ಏನದಂದ್ರೆ ಸಿಐಡಿ ಅಧಿಕಾರಿಗಳ ವಶಕ್ಕೆ ಈಗಾಗಲೇ ನ್ಯಾಯಾಧೀಶರ ವಶಕ್ಕೆ ಕೊಡ್ತಾರೆ. ಈ ಬೀದರಲ್ಲಿ ಅಂದ್ರೆ ನಿನ್ನೆ ರಾತ್ರಿಯೇ ಬೀದರಿಂದ ಬೆಂಗಳೂರಿಗೆ ಏನದಂದ್ರೆ ಸಿಐಡಿ ಅಧಿಕಾರಿಗಳು 5 ಜನ ಆರೋಪಿಗಳನ್ನ ಕರೆದುಕೊಂಡು ಹೋಗಲಿದ್ದಾರೆ ಎಂಬ ಮಾಹಿತಿ ಇತ್ತು. ಆದ್ರೆ ಬೀದರಲ್ಲೇ ಏನಂದ್ರೆ ಅವರು ಬೀದರಲ್ಲೇ ಆ ಒಂದು 5 ಜನ ಆರೋಪಿಗಳನ್ನ ವಿಚಾರಣೆ ನಡೆಸ್ತಾ ಇದ್ದಾರೆ. ರಹಸ್ಯ ಸ್ಥಳದಲ್ಲಿ ವಿಚಾರಣೆ ನಡೆಸ್ತಾ ಇದ್ದಾರೆ ಅಂತ ಹೇಳ್ಬೋದು. ಟೋಟಲ್ ಡೆತ್ ನೋಡದಲ್ಲಿ ಈಗಾಗಲೇ 8 ಜನ ಆರೋಪಿಗಳ ಹೆಸರು ಇದೆ. ಅದರಲ್ಲಿ 5 ಜನ ಆರೋಪಿಗಳು ಈಗಾಗಲೇ ಸಿಐಡಿ ಬಂಧಿಸಿದ್ದಾರೆ ಅಂತ ಹೇಳ್ಬೋದು. ಟೋಟಲಿ ಡೆತ್ ನೋಡದಲ್ಲಿ ಇದ್ದಂತ ವಿಷಯ ಇರ್ಬೋದು, ಟೆಂಡರ್ ಯಾವ ರೀತಿ ಇರ್ಬೋದು, ಟೆಂಡರ್ ಹಣ ವಿಚಾರ ಇರ್ಬೋದು, ಮತ್ತೆ ಈಗಾಗಲೇ ಒಳಗಡೆ 4 ಜನ ಅಂದ್ರೆ ಕಲಬುರಗಿ ಒಬ್ಬರು ಶಾಸಕ ಸೇರಿದಂತೆ, ಸ್ವಾಮೀಜಿ ಸೇರಿದಂತೆ 4 ಜನರಿಗೆ ಕೊಲೆ ಮಾಡ್ತೀವಿ ಸುಪಾರಿ ಕೊಟ್ಟರ ಅಂತ ವಿಷಯ ಇರ್ಬೋದು. ಪ್ರತಿಯೊಂದು ವಿಷಯಗಳೇನದಂದ್ರೆ ಈಗಾಗಲೇ ಸಿಐಡಿ ಅಧಿಕಾರಿಗಳು, ಸಿಐಡಿ ಡಿಜಿಪಿ ಸೇರಿದಂತೆ ಸಿಐಡಿ ಡಿವೈಎಸ್ಪಿ ಆ ಒಂದು ಸಚಿನ್ ಕುಟುಂಬಸ್ಥರ ಹೇಳಿಕೆ ಕೂಡ ತಗೊಂಡಿದ್ದಾರೆ. ಆ ಹೇಳಿಕೆ ಹಿನ್ನೆಲೆಯಲ್ಲಿ ಆ
ಆ ಹೇಳಿಕೆ ಇವ್ರ ಹೇಳಿಕೆ ಕೂಡ ಏನಾದ್ರು ಪ್ರತಿಯೊಂದು ಪ್ರಶ್ನೆ ಮೇಲೆ ಪ್ರಶ್ನೆ ಮಾಡೋ ಮೂಲಕ ತೀವ್ರ ವಿಚಾರಣೆ ರಹಸ್ಯ ಸ್ಥಳದಲ್ಲಿ ನಡೆಸ್ತಾ ಇದ್ದಾರೆ ಅನ್ನೋದು ಮಾಹಿತಿ ಲಭ್ಯ ಆಗ್ತದೆ ಅಂತ ಹೇಳ್ಬೋದು ಶ್ರುತಿ. ಓಕೆ ಮಲ್ಲಿಕಾರ್ಜುನ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ.